ವೆಲ್ಕಮ್ ಬ್ಯಾಕ್. ಮೋದಿ ಕರ್ನಾಟಕದ ಬಗ್ಗೆ ಮಾತನಾಡ್ತಾ ಇದ್ವಿ, ಯಾವ ರೀತಿಯಾಗಿ ವ್ಯವಸ್ಥಿತವಾಗಿ ಚುನಾವಣೆಯನ್ನು ಎದುರಿಸಲಾಗ್ತಾ ಇದೆ ಅಂತ. ಚರಣ್ ಗೌಡ್ರೆ, ಮೇಯ್ನ್ ಆಗಿ ಯಾರು ಈಗ ಬಿಜೆಪಿ ಅಂತ ಬಂದಂಥ ಸಂದರ್ಭದಲ್ಲಿ ನೋಡ್ತಾ ಇದ್ದೆ. ನಾನು ಆಗಲೇ ಬ್ರೇಕ್ಗಿನ್ನ ಮುಂಚೆ ಹೇಳ್ತಾ ಇದ್ದೆ, ಮಧ್ಯ ಕರ್ನಾಟಕ, ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಹಳೆ ಮೈಸೂರು ಭಾಗ, ಕರಾವಳಿ ಕರ್ನಾಟಕ, ಇಲ್ಲೆಲ್ಲನೂ ಕೂಡ ಒಬ್ಬೊಬ್ಬರೇ ನಾಯಕರು ಅಲ್ಲಿ ಎಂಟ್ರಿ ಕೊಟ್ಬಿಟ್ಟು ಒಂದು ದೊಡ್ಡ ಸಮಾವೇಶಗಳು, ರ್ಯಾಲಿಗಳನ್ನು ಮಾಡುವ ಮುಖಾಂತರ ಮೋದಿನೋ ಅಮಿತ್ ಶಾನೋ ಯಾರೋ ಒಬ್ಬರನ್ನ ಕರೆಸ್ಕೊಂಡು ಬಿಜೆಪಿ ಒಂದು ಯತ್ನವನ್ನ ಮಾಡ್ತಾ ಇದೆ. ಆದರೆ JDS ಏನು ಮಾಡ್ತಾ ಇದೆ, ಕುಮಾರಣ್ಣ ಒಬ್ಬರನ್ನೇ ಬಿಟ್ಟು ಅದೇ ಮೈನಸ್ ಪಾಯಿಂಟ್ ಆಗ್ಬಿಟ್ಟಿದೆಯಾ? ಈಗ ಮೋದಿ ಕೇಂದ್ರಿತ ಅಂತ ಹೇಳ್ತಾ ಇದೀವಿ, ನಿಮ್ದು ಅದೇ ತಾನೇ ಆಗ್ತಾ ಇರೋದು? ಒಂದು ನಿಮಿಷ ನೋಡಿ ಸರ್, ರೀಜನಲ್ ಪಾರ್ಟೀಸ್ ಆರ್ ಡಿಫ್ರೆಂಟ್, ನ್ಯಾಷನಲ್ ಪಾರ್ಟೀಸ್ ಆರ್ ಡಿಫ್ರೆಂಟ್. ಜಗನ್ ಪಾರ್ಟಿನಲ್ಲಿ, YSR ಪಾರ್ಟಿನಲ್ಲಿ ಜಗನ್ನೇ ಇರ್ತಾರೆ, ಜಗನ್ನೇ ಕ್ಯಾಂಪೇನಿಂಗ್ ಮಾಡ್ತಾರೆ. ಸ್ಟಾಲಿನ್ ಪಾರ್ಟಿಲಿ ಸ್ಟಾಲಿನ್ನೇ ಮಾಡ್ತಾರೆ, TMCನಲ್ಲಿ ಮಮತಾ ಬ್ಯಾನರ್ಜಿನೇ ಮಾಡ್ತಾರೆ. ನಾವು ಇನ್ನೊಬ್ಬರನ್ನ ಯಾರನ್ನೂ ಕರ್ಕೊಂಬರಲ್ಲ. ಕನ್ನಡಿಗರಿಗೆ, ಕನ್ನಡಕ್ಕೆ ಹೋರಾಟ ಮಾಡಿದವರು, ಈ ಕನ್ನಡ ಇದು ಜಲದ ಸ್ವಾಭಿಮಾನದ ಪ್ರಶ್ನೆ ಬಂದಾಗ ಹೋರಾಟ ಮಾಡಿರೋರು, ಸನ್ಮಾನ್ಯ ದೇವೇಗೌಡರ ಯೋಜನೆಗಳು ಸಾವಿರಾರು ಇದೆ ಈ ಕನ್ನಡಿಗರಿಗೆ. ನಾವು ಹೋಗ್ಬಿಟ್ಟು ಮೋದಿ ಅದನ್ನು ತಲುಪಿಸೋದ್ರಲ್ಲಿ ವಿಫಲ ಆಗ್ತಾರೆ. ಏನು ವಿಫಲ ಆಗ್ತದೆ? ಒಂದು ನಿಮಿಷ 2008ರಿಂದ ಈ ಕಡೆ ನೀವು ರಾಜಕಾರಣ ನೋಡಿ ಸರ್. 2008 ರಾಜಕಾರಣ ಯಾವುದೋ ಒಂದು ವಚನಭ್ರಷ್ಟ ಅಂತ ಸ್ಟೇಟ್ಮೆಂಟ್ ಇಟ್ಕೊಂಡು ಸನ್ಮಾನ್ಯ ಯಡಿಯೂರಪ್ಪನವ್ರು ಹೋದ್ರು. ಅವತ್ತೇನು ಮೋದಿ ಅವರು ಈ ದೇಶಕ್ಕೆ ಇರಲಿಲ್ಲ. ಅವತ್ತು 110 ಸೀಟ್ ಬಂದಿತ್ತು BJP. ಅದು 100% ಯಡಿಯೂರಪ್ಪನವರ ಅನುಕಂಪದ ಮೇಲೆ ಬಂದಿದ್ದಂಥದ್ದು. 2013 ಯಡಿಯೂರಪ್ಪ ಮೈನಸ್ BJP ಇಸ್ ಒರಿಜಿನಲ್ ನಂಬರ್ಸ್ 40, ನಾವು 40, BJPನೂ 40. 2018 ಯಡಿಯೂರಪ್ಪ ಪ್ಲಸ್ ಮೋದಿ ಈಸ್ 104. ಇವತ್ತು ರಾಜಕಾರಣ ನಿಮ್ ಸ್ಟ್ರಾಟಜಿ ಸರ್, ಸ್ಟ್ರಾಟಜಿ ಅಲ್ಲಲ್ಲ, ನಮ್ಮ ಸ್ಟ್ರಾಟಜಿ ಪಂಚರತ್ನ ಸರ್. 5 ಯೋಜನೆಗಳು. ಮೊನ್ನೆ ಸಿದ್ದರಾಮಯ್ಯನವರು ಮಾತನಾಡಬೇಕಾದ್ರೆ 57 ಮತ್ತೆ ದಾಟ್ಲೇ ಇಲ್ಲ. ಇರಿ ಸರ್, ನಾನು ಒಂದು ಹೇಳೋದು, 2004 ಬಂದಿದ್ರೆ ಮತ್ತೆ ದಾಟ್ಲೇ ಇಲ್ಲ. ಸಿದ್ದರಾಮಯ್ಯ ಅವ್ರಿಗೆ ಇತಿಹಾಸದ ಪ್ರಾಬ್ಲಮ್ ಇದೆ. 410 ಇದ್ದಿದ್ದು ಕಾಂಗ್ರೆಸ್ 40 ಸೀಟಿಗೆ ಬಂದಿದೆ. ಫಸ್ಟ್ ಅವ್ರ ಮನೆ ನೋಡ್ಕೊಳ್ಳಿ ಸಿದ್ದರಾಮಯ್ಯದ್ದು. ನಿಮ್ಮ ಮನೇಲೂ ಹಂಗೆ ಇದೆಯಲ್ಲ ಸರ್? ಒಂದ್ ನಿಮಿಷ, ನಮ್ದು 57ರಿಂದ 37 ಡಸಂಟ್ ಹ್ಯಾವ್ ಬಿಗ್ ಇಂಪ್ಯಾಕ್ಟ್. ಸಿದ್ದರಾಮಯ್ಯ ಅವ್ರದ್ದು ಈ ದೇಶದಲ್ಲಿ ಕಾಂಗ್ರೆಸ್ 410 ಇತ್ತು, 40 ಬಂದಿದೆ. ಸಿದ್ದರಾಮಯ್ಯ ಅವರು ಅದಕ್ಕೆ ಯೋಚನೆ ಮಾಡಲಿ. ಸಿದ್ದರಾಮಯ್ಯನವರು 160 ಭಾಗ್ಯಗಳು ಕೊಟ್ಟೆ ಅಂತ 160 ಭಾಗ್ಯ ಕೊಟ್ಟು 130 ಇದ್ದಿದ್ದ ಸೀಟ್ನ 78ಕ್ಕೆ ಬಂದಿದ್ದಾರೆ. ಸಿದ್ದರಾಮಯ್ಯನವ್ರು ನೋಡ್ಕೊಂಡ್ಲಿ. ಮುಖ್ಯಮಂತ್ರಿಯಾಗಿ 160 ಭಾಗ್ಯ ಕೊಟ್ಟದ್ದು ಸಿದ್ದರಾಮಯ್ಯ ಒಂದ್ ಕಡೆ 35,000ದಿಂದ ಸೋಲ್ತಾರೆ, ಒಂದ್ ಕಡೆ 1,500 ಲೀಡಿಂಗಿಗೆ ಬರ್ತಾರೆ. ಸಿದ್ದರಾಮಯ್ಯನ ಅಸ್ತಿತ್ವವನ್ನು ನೋಡ್ಕೊಂಡ್ಲಿ. ಸಿದ್ದರಾಮಯ್ಯನವ್ರಿಗೆ ಏನ್ ಬೇಕಾಗಿರೋದು ಅಂದ್ರೆ, ಸಿದ್ದರಾಮಯ್ಯನವ್ರಿಗೆ ಕನ್ನಡಿಗರ ಹಿತ ಅಲ್ಲ. ಒಂದು JDS ಪಕ್ಷ ನಿರ್ನಾಮ ಆಗಬೇಕು, ಇನ್ನೊಂದು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬಾರ್ದು. ಇದು ಅಜೆಂಡಾ ಕಾಂಗ್ರೆಸ್ಗೆ, ಅಥವಾ ಕಾಂಗ್ರೆಸ್ ಪಕ್ಷನ ಈ ದೇಶದಲ್ಲಿ, ರಾಜ್ಯದಲ್ಲಿ ಕಟ್ಟಬೇಕು ಅನ್ನೋದು ಸಿದ್ದರಾಮಯ್ಯನವ್ರ ಸಿದ್ಧಾಂತವೇ ಅಲ್ಲ. ಓಕೆ ನಾನು ಸಂಕೇತೇನಗಿ ಅವರೇ, ಈಗ ಡಬಲ್ ಇಂಜಿನ್ ಟ್ರಂಪ್ ಕಾರ್ಡ್ ಅನ್ನುವಂಥದ್ದನ್ನು ಹೇಳುವಂತ ಸಂದರ್ಭದಲ್ಲಿ ನೀವು ಹೇಳ್ತಾ ಇದ್ರಿ, ಹಾಗೆ ಚರಣ್ ಗೌಡ್ರು ಹೇಳ್ತಾ ಇದ್ರು, ಸಾಕಷ್ಟು ವಿಚಾರಗಳನ್ನು ಹೇಳ್ತಾ ಇದ್ರಿ. ಇದೆಲ್ಲವನ್ನು ಮಾತಾಡಬೇಕಾಗಿತ್ತು ಮೋದಿ ಅವರು ಅಂತ. ಈ ವಿಚಾರಗಳನ್ನ ಜನರಿಗೆ ಮನವರಿಕೆ ಮಾಡಿಕೊಳ್ಳುವಲ್ಲಿ ಇದುವರೆಗೂ ಏನಾದರೂ ಕಾಂಗ್ರೆಸ್ ಯಶಸ್ವಿ ಆಗಿದೆ ಅಂತ ಅನ್ಸುತ್ತಾ ನಿಮ್ಗೆ? ಕಾಂಗ್ರೆಸ್ ಸಂಪೂರ್ಣ ಪ್ರಯತ್ನ ಮಾಡಿದೆ, ಕಾಂಗ್ರೆಸ್ ಯಶಸ್ವಿ ಆಗಿದೆ. ಹಾಗಾಗಿಯೇ ಬಿಜೆಪಿ ಇಲ್ಲಿವರೆಗೆ ಈ ಲೋಕಲ್ ಬಾಡಿ ಎಲೆಕ್ಷನ್ ಮಾಡೋದಕ್ಕೆ ತಯಾರಾಗ್ತಾ ಇಲ್ಲ. ಇದು ಮೊದಲನೇದು. ಮತ್ತೆ ಎರಡನೇದ್ದು, ಮೋದಿಯವರು ಪದೇ ಪದೇ ಬರ್ತಾ ಇರೋದು ಈ ಬಿಜೆಪಿಯನ್ನ ಸೋಲಿನಿಂದ ಈ ಬಚಾವ್ ಮಾಡೋದಕ್ಕೆ, ಅಥವಾ ಇವರ ಮರ್ಯಾದೆ ಹೋಗ್ತಾ ಇರೋದನ್ನ ತಡೆ ಹಿಡಿಯೋದಕ್ಕೆ ಹೊರತಾಗಿ ಬಿಜೆಪಿಯನ್ನು ಗೆಲ್ಲಿಸೋದಕ್ಕಲ್ಲ. ಬಿಜೆಪಿಯನ್ನು ಗೆಲ್ಲಿಸೋದಕ್ಕೆ ಅವ್ರಿಗೆ ಸಾಧ್ಯವೇ ಆಗೋದು. ಹೀನಾಯ ಸೋಲು ಅನುಭವಿಸುತ್ತಿರ್ಲಿ, ಹೀನಾಯ ಸೋಲದಿಂದ ಬಿಜೆಪಿಯನ್ನ ಪಾರ್ ಮಾಡಲು ಇವರು ಮೋದಿಯವರು ಬರ್ತಾ ಇರೋದು. ಹಾಗಾಗಿ ಮೋದಿಯವರ ಬರುವಿಕೆ ಅಥವಾ ಹೋಗುವಿಕೆಯಿಂದ ಬಿಜೆಪಿಗಂತೂ ಯಾವುದೇ ಲಾಭವೇ ಇಲ್ಲ. ಅಂದ್ರೆ ಏನು, ಇವ್ರ ಸೋಲಿನಿಂದ ಏನು ಮುಜುಗರ ಅನುಭವಿಸೋ ಪರಿಸ್ಥಿತಿ ಬರ್ತಿತ್ತು, ಅಷ್ಟೊಂದು ಸೋಲನ್ನ ಇವರು ಕಡಿಮೆ ಮಾಡ್ಕೋಬಹುದು ಅನ್ನೋದಕ್ಕೆ ಹೊರತಾಗಿ ಮತ್ತೊಂದು ಏನು ಜನರಿಗೂ ಲಾಭವಿಲ್ಲ. ಕಾಂಗ್ರೆಸ್ ಪಕ್ಷಕ್ಕಂತೂ ಏನು ಅದ್ರ ಬಗ್ಗೆ ಕಿಂಚಿತ್ತು ವ್ಯತ್ಯಾಸನೂ ಆಗೋದಿಲ್ಲ. ಮತ್ತೆ ನಮ್ಮ JDS ಸಮಿತ್ರರು ಹೇಳ್ತಾ ಇದ್ರು, ಸಿದ್ದರಾಮಯ್ಯನವ್ರು ಹಾಗೆ, ಸಿದ್ದರಾಮಯ್ಯನವ್ರು ಹೀಗೆ, DK ಶಿವಕುಮಾರ್ ಅವ್ರ ಹಾಗೆ, DK ಶಿವಕುಮಾರ್ ಅವ್ರ ಹೀಗೆ. ಇವರು ನಮ್ಮ ಬಗ್ಗೆ ಮಾತನಾಡ್ಲಿ. ಯಾಕಂದ್ರೆ ಯಾರಿಗೆ ಮಾತನಾಡೋದಕ್ಕೆ ಬೇರೆ ದಾರಿನೇ ಇಲ್ವಾ, ತಮ್ಮ ಅಸ್ತಿತ್ವದ ಬಗ್ಗೆ ಹೋರಾಟ ಯಾರು ಮಾಡ್ತಾ ಇದ್ರು ಅವ್ರ ಬಗ್ಗೆ ಮಾತಾಡ್ಲಿ. ನಮಗದ್ ಬೇಕಾಗಿಲ್ಲ. ನಾವು ಕೇಳ್ತಾ ಇರೋದು ಮುಖ್ಯವಾದ 10 ಹಲವು ಪ್ರಶ್ನೆಗಳನ್ನ ಬಿಜೆಪಿ ಸರ್ಕಾರಕ್ಕೆ. ನೀವು ಪೋಲ್ ಪ್ರಾಮಿಸಸ್ ಏನ್ ಮಾಡಿದ್ರಿ, ಎಷ್ಟನ್ನ ನೀವು ಬಗೆಹರಿಸಿದ್ರಿ, ಅದನ್ನ ಈಡೇರಿಸಿದ್ರಿ, ಅದ್ರ ಬಗ್ಗೆ ಮೋದಿ ಅವರು ಉತ್ತರ ಕೊಡ್ತಾರ? ಉತ್ತರ ಕೊಡ್ಲಿ ಅಂತ ನಮ್ಮ ಆಗ್ರಹ. ಕೊಡ್ಲಿ.
ಮತ್ತೆ ಪ್ರೈಸ್ ರೈಸ್ ಬಗ್ಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ. ರೈತ ವಿರೋಧಿ ಕಾಯ್ದೆಗಳು ಏನಿದ್ವಲ್ಲ, ರೈತರ ಪರವಾಗಿ ಅಂತೇಳಿ ಏನು ಬಿಂಬಿಸಿದ್ರು ಮುಂಚೆ, ನಂತರ ಅದನ್ನ ವಾಪಸ್ ತೆಗೆದ್ರಲ್ಲ. ಯಾವ ಕಾರಣಕ್ಕೆ ಅದು ರೈತರ ಪರವಾಗಿ, ಯಾವ ಕಾರಣಕ್ಕೆ ರೈತ ವಿರೋಧಿ ಅನ್ನೋದ್ರ ಬಗ್ಗೆ ಅವ್ರು ಚರ್ಚೆ ಮಾಡ್ತಾರ? ಮುಕ್ತವಾಗಿ ಮಾಡೋದಿಲ್ಲ. ರೈತರ ನನ್ಗೆ ಇನ್ನೊಂದು ಪ್ರಶ್ನೆ ಇದೆ ಸಂಕೇತ್ ಅಣ್ಣಗಿ ಅವರೇ. ಈಗ ನೀವು ಎಲೆಕ್ಷನ್ಗೂ ಮುಂಚೆ ಅಂದ್ರೆ ಇನ್ನೊಂದು 2 ತಿಂಗಳು ಎಲೆಕ್ಷನ್, ಈಗ ಆಲ್ರೆಡಿ ಒಂದು 6-7 ತಿಂಗಳಿಂದನೂ ಪ್ರಮುಖವಾಗಿ ತುಂಬಾ ಟ್ರೈ ಮಾಡ್ತಾನೆ ಇದ್ದೀರಾ ಬಿಜೆಪಿಯನ್ನ ಕಟ್ಟಿ ಹಾಕುವಂತ ನಿಟ್ಟಿನಲ್ಲಿ. ರಾಜ್ಯದ ನಾಯಕರನ್ನು ಒಂದು ಹಂತಕ್ಕೆ ಕಟ್ಟಿ ಹಾಕಿದ್ದೀರಾ. ಅದರಲ್ಲೂ ಪ್ರಮುಖವಾಗಿ ಹಗರಣಗಳು, ಭ್ರಷ್ಟಾಚಾರದ ವಿಚಾರವನ್ನ ಪ್ರಸ್ತಾಪ ಮಾಡಿ ಇದೆಲ್ಲವೂ ಕೂಡ ಮೋದಿ ಅವರು, ಅಮಿತ್ ಶಾ ಅವರು ಬಂದಂತ ಸಂದರ್ಭದಲ್ಲಿ ನೆಪಥ್ಯಕ್ಕೆ ಸರಿತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ನೋಡಿ, ಕಾಂಗ್ರೆಸ್ ಜನರ ಸಮಸ್ಯೆಗಳನ್ನ ಎತ್ತಾ ಇದೆ. ಅದು ಕಾಂಗ್ರೆಸ್ಸಿನ ಸಮಸ್ಯೆ ಅಲ್ಲ, ಅದು ಜನರ ಸಮಸ್ಯೆ, ಜನಸಾಮಾನ್ಯರ ಸಮಸ್ಯೆ. ಇದು ಮೊದಲನೇದು. ಇದು ಬಿಜೆಪಿ ಅವರು ಯಾವ ರೀತಿ ಬಿಂಬಿಸ್ತಾ ಇದ್ರು ಇಷ್ಟ ದಿನ ಅಂತಂದ್ರೆ, ಕಾಂಗ್ರೆಸ್ನವ್ರು ಏನಾದ್ರೂ ಪ್ರಶ್ನೆ ಎತ್ತಿದ್ರೆ ಅದು ಜನಸಾಮಾನ್ಯರ ಪ್ರಶ್ನೆ ಅಲ್ಲ, ಅದು ಕಾಂಗ್ರೆಸ್ಸಿನ ಪ್ರಶ್ನೆ ಅನ್ನೋ ತರ ಬಿಂಬಿಸ್ತಾ ಇದ್ರು. ಈಗ ಜನಸಾಮಾನ್ಯರಿಗೂ ಕೂಡ ಅರ್ಥ ಆಗಿದೆ, ಜನಸಾಮಾನ್ಯರ ಪರವಾಗಿ ಕಾಂಗ್ರೆಸ್ ಹೋರಾಟ ಮಾಡ್ತಾ ಇದೆ, ಜನಸಾಮಾನ್ಯರ ಸಮಸ್ಯೆಗಳನ್ನ ಎತ್ತಿ ಹೇಳ್ತಾ ಇದೆ. ಸಾಕಾಗಿದೆ. ನವೀನ್ ಸರ್, ಇಲ್ಲಿ ಬಿಜೆಪಿ ತುಂಬಾ ಅಗ್ರೆಸಿವ್ ಆಗಿ ಹೋಗ್ತಾ ಇದೆ ಹಳೆ ಮೈಸೂರು ಭಾಗದಲ್ಲಿ. ಇವನ್ HD ಕುಮಾರಸ್ವಾಮಿ ಅವರ ಪ್ರತಿಯೊಂದು ಸ್ಟೇಟ್ಮೆಂಟ್ಗಳು ಕೂಡ ಕಾಂಗ್ರೆಸ್ ಮತ್ತೆ ಬಿಜೆಪಿಗೆ ಅಷ್ಟೇ ಅಗ್ರೆಷನ್ ಆಗಿ ಪ್ರತ್ಯುತ್ತರವನ್ನ ಕೊಡ್ತಾ ಇರುವಂಥದ್ದು. ಹಳೆ ಮೈಸೂರು ಭಾಗ ಅಂತ ಬಂದಂತ ಸಂದರ್ಭದಲ್ಲಿ ಎಷ್ಟರ ಮಟ್ಟಿಗೆ ಬಿಜೆಪಿ ಪ್ರಭಾವವನ್ನ ಬೀರುತ್ತೆ ಅಂತ ಅನ್ಸುತ್ತೆ ಈ ಬಾರಿ? ಯಾಕೆಂದ್ರೆ ನೀವು 150 ಟಾರ್ಗೆಟ್ ಅಂತ ಅನ್ಕೊಂಡು ಹೋಗ್ತಾ ಇದ್ದೀರಾ, ಆಮೇಲೆ ಬಹುಮತವನ್ನ ಪಡ್ಕೊಳ್ಳೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ಗಳು ಮಾಡ್ತಾ ಇರುವಂಥದ್ದು. ಅದಕ್ಕೆ ಮೇಯ್ನ್ ಆಗಿ ಹಳೆ ಮೈಸೂರು ಭಾಗ ಪ್ಲಸ್ ಆದರೆ ಮಾತ್ರನೇ ಸಾಧ್ಯ ನಿಮಗೆ. ನೋಡಿ, ಈ ಸಾರಿ ವಿಶೇಷವಾದಂಥ ಗಮನವನ್ನು ನಾವು ಹಳೆ ಮೈಸೂರು ಭಾಗ ಕೊಟ್ಟಿದ್ದೀವಿ. ವಿಶೇಷವಾಗಿ ನಾವು ಈ ಭಾಗದಲ್ಲಿ ಎಷ್ಟು ಹೆಚ್ಚು ಸ್ಥಾನಗಳನ್ನು ಗೆಲ್ಬೋದು. ಯಾಕಂದರೆ ಆ ಭಾಗದಲ್ಲಿ ಎರಡೂ ಪಕ್ಷಗಳಿಗೆ ಹಿಂದೆ ಓಟ್ ಹಾಕಿ ಏನಾಗಿದೆ ಅಂತ ಅವ್ರು ನೋಡಿದ್ದಾರೆ. JDSಗೆ ಓಟ್ ಹಾಕಿದ್ದಾರೆ, ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ. BJP ನಾವು ಬೆಂಗಳೂರು ಟು ಮೈಸೂರು ಎಕ್ಸ್ಪ್ರೆಸ್ ವೇ ಈಗ ಏನು ಮಾಡಿದ್ದಾರೆ ಅಂತ ನಮ್ಮ ಕಾಂಗ್ರೆಸ್ ಸ್ನೇಹಿತರು ಹೇಳ್ತಾ ಇದ್ರು. ಈಗ ಬೆಂಗಳೂರಿಂದ ಕಾಂಗ್ರೆಸ್ನವ್ರು ಹೋದರೂ ಅಷ್ಟೇ ಟೈಮ್ ತಗೊತಾ ಇತ್ತು ಹಿಂದೆ, JDSನವ್ರು ಹೋದರೂ ಅಷ್ಟೇ ಟೈಮ್ ತಗೊತಾ ಇತ್ತು ಹಿಂದೆ. ಈಗ ಹೈವೇ ಏನು ರೆಡಿ ಆಗಿದೆ, ಈಗ ಎಷ್ಟು ಅವರು ಸೇವ್ ಆಗ್ತಾ ಇದೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ. ಬೆಂಗಳೂರಿಂದ ಮೈಸೂರಿಗೆ ಲಕ್ಷಾಂತರ ಜನ ಓಡಾಡ್ತಾರೆ. ಹೈವೇ ಒಂದೇ ಸಾಕ ಎಲೆಕ್ಷನ್ ಗೆಲ್ಲಕ್ಕೆ ಅಂತ? ಖಂಡಿತ ಇಲ್ಲ. ಅದ್ರ ಜೊತೆಗೆ ಈಗ ನಾವು ಮೈ ಶುಗರನ್ನು ಓಪನ್ ಮಾಡಿದ್ದೀವಿ. ಇದು ಎರಡೂ ಹಿಂದೆ ಇವೆರಡೂ ಪಕ್ಷಗಳು ಸೇರಿ ಹಾಳ್ಗೆಡವಿದ್ದಂಥ ಮೈ ಶುಗರು ರೈತರಿಗೆ ಜೀವನಾಡಿ ಆಗಿದ್ದಂಥ ಸಕ್ಕರೆ ಕಾರ್ಖಾನೆ ಪೂರ್ಣವಾಗಿ ನಾವು ಪುನಶ್ಚೇತನ ಮಾಡುವಂಥ ಕೆಲಸ ಮಾಡಿದ್ದೀವಿ. ಕಬ್ಬಿಗೆ ಏನೋ ಆ ಭಾಗದಲ್ಲಿ ಹೆಚ್ಚು ರೈತರು ಅದ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಈಗ ಅವ್ರ ಬದುಕನ್ನು ಚೇಂಜ್ ಮಾಡುವಂಥದ್ದು ಮಾಡಿದ್ದೀವಿ. ಈಗ ನಮ್ಮ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು ಕಿಸಾನ್ ಸನ್ಮಾನ್ ನಿಧಿ ಅಂತೇಳಿ. ಎಂಥ ಕೆಟ್ಟ ರಾಜಕಾರಣ ಮಾಡ್ತಾರೆ ಇವರು ಅಂತಂದರೆ, ಇವರು ಹಿಂದೆ ಕುಮಾರಸ್ವಾಮಿ ಮತ್ತು ಕಾಂಗ್ರೆಸ್ಸಿನ ಸರ್ಕಾರ ಇದ್ದಾಗ ಕಿಸಾನ್ ಸನ್ಮಾನ್ ನಿಧಿಗೆ ಸರ್ಕಾರಗಳು ಅಂದರೆ ರಾಜ್ಯ ಸರ್ಕಾರಗಳು ರೆಕಾರ್ಡ್ ಕಳಿಸ್ಬೇಕು ಕೇಂದ್ರಕ್ಕೆ. ಇವ್ರು ಎಷ್ಟು ಕೊಟ್ಟಿದ್ರು ಗೊತ್ತಾ? ಇಡೀ ರಾಜ್ಯದ ಬರೀ 57,000 ರೈತರು ಅಷ್ಟೇ ಅಕೌಂಟ್ ಡೀಟೇಲ್ಸ್ನ ಕಳಿಸಿದ್ರು. ಇವತ್ತೆಷ್ಟು ಬರ್ತಾ ಇದೆ ಗೊತ್ತಾ? ಸುಮಾರು 50 ಲಕ್ಷ ರೈತರಿಗೆ ಬರ್ತಾ ಇದೆ ಇಡೀ ರಾಜ್ಯದಲ್ಲಿ. ಇವರು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇವರು ಡೀಟೇಲ್ಸ್ ಕೊಟ್ಟರೆ ತಾನೇ ಅಲ್ಲಿಂದ ದುಡ್ಡು ಬರೋದು. ಡೀಟೇಲ್ಸ್ ಕೊಡೋದನ್ನೇ ಬ್ಲಾಕ್ ಮಾಡಿ ಇಟ್ಬಿಡೋದು, ತಲುಪಬಾರದು ಅನ್ನೋ ಥರದಲ್ಲಿ ಮೋದಿ ಯೋಜನೆಗಳನ್ನ ಕಂಟ್ರೋಲ್ ಮಾಡಬೇಕು ಅಂತ. ಆಮೇಲೆ ನಮ್ಮ JDSನವ್ರು ಹೇಳ್ತಾ ಇದ್ರು ಪ್ರೂಫ್ ಕೊಡಿ ಎಲ್ಲಿ ಕೊಟ್ಟಿದ್ದಾರೆ ಅಂತ. ಇವರ ಕಾಂಗ್ರೆಸ್ JDSನ ಶಾಸಕ ಪಕ್ಷದ ನಾಯಕರು ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೇಳಬೇಕಲ್ವಾ ಸದನದಲ್ಲಿ ಬಂದು? ಬೆಳಗಾವಿ ಸದನಕ್ಕೆ ಪೂರ್ತಿ ಬಂದೇ ಇಲ್ಲ. ನಾನು ಪಂಚರತ್ನ ಯಾತ್ರೆ ಮಾಡ್ತಾ ಇದ್ದೀನಿ, ನಾನು ಬರೋದಿಲ್ಲ ಅಂತೇಳಿ ಸದನದಲ್ಲಿ ಬಂದು ಇವರು ಕೇಳಬೇಕು, ಎಲ್ಲಿ ಕೊಟ್ಟಿದ್ದೀರಾ, ಎಷ್ಟು ಕೊಟ್ಟಿದ್ದೀರಾ, ಯಾವ ಇಲಾಖೆಯಿಂದ ಎಷ್ಟು ಹಣ ಬಿಡುಗಡೆ ಆಗಿದೆ ಅಂತ ಕೇಳಬೇಕು. ಮತ್ತೆ ಹೇಳ್ತಾರೆ ಇವರು ಲಕ್ಷ ಕೋಟಿ ಸಾಲ ಮಾಡ್ತಾ ಇದ್ದಾರೆ ಅಂತೇಳಿ. ಇವ್ರು ಏನಾದರೂ ಒಂದು ಸ್ವಲ್ಪನಾರು ಬಜೆಟ್ ಅನ್ನೋಂಥದ್ದು ಏನು ಅಂತ ಓದಿನ ಅರಿವಿದ್ದಿದ್ರೆ ಇವ್ರಿಗೆ ಕಾಂಗ್ರೆಸ್ನವ್ರಿಗೆ, ಈ ವರ್ಷ ಫಿಸಿಕಲ್ ಡೆಫಿಸಿಟ್ ಕಳೆದ ಸಾರಿ ಇದ್ದಿದ್ದಕ್ಕಿಂತ 6.5% ಇಳಿದಿದೆ ಫಿಸಿಕಲ್ ಡೆಫಿಸಿಟ್. ಏನಂಗಂದ್ರೆ ಅರ್ಥ, ವಿತ್ತೀಯ ಕೊರತೆ ಕಡಿಮೆ ಆಗಿದೆ ಅಂತಂದ್ರೆ ಸಾಲದ ಹೊರೆ ಕಡಿಮೆ ಆಗ್ತದೆ, ಸಾಲ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. 2 ವರ್ಷ ದೇಶ ಕೋವಿಡ್ ಅಂತ ಅತ್ಯಂತ ಭೀಕರ ಪರಿಸ್ಥಿತಿಲಿದ್ದಾಗ ಪ್ರತಿಯೊಬ್ಬರೂ ಕೂಡ ಅವನು ಬಡವ ಆಗಿರ್ಬೋದು, ಬಲಿದ ಆಗಿರ್ಬೋದು, ಯಾರೇ ಆಗಿದ್ರು ಕೂಡ ಅವನಿಗೆ ಉಚಿತವಾದಂಥ ಕೋವಿಡ್ ಲಸಿಕೆಯನ್ನು ಕೊಟ್ಟಿರುವಂಥ ಏಕೈಕ ದೇಶ ಇವತ್ತು ವಿಶ್ವದಲ್ಲಿ ಯಾವುದಾದ್ರೆ ಭಾರತ. ಏನು ಮಾತಾಡ್ತಾ ಇದ್ದಾರೆ ಇವರು ಕಾಂಗ್ರೆಸ್ನವ್ರಿಗೆ ರಾಜಕಾರಣ ಅಂತಂದ್ರೆ ಬೀದಿಲಿ ನಿಂತ್ಕೊಂಡು ಮೋದಿ ಅವ್ರನ್ನ ಬೈಯೋ ಅಂತದ್ದು ಬಿಟ್ಟರೆ ಇವ್ರು ಏನೂ ಮಾಡಲಿಲ್ಲ.
ಸ್ವಂತ ಬಲದಂದಿಲ್ಲ ಎಷ್ಟು ರಾಜ್ಯಗಳನ್ನ ಇವ್ರು ಕಳ್ಕೊಂಡಿದ್ದಾರೆ, ಯಾವ ಕಾರಣಕ್ಕೆ ಕಳ್ಕೊಂಡಿದ್ದಾರೆ, ಅವ್ರ ನಾಯಕರ ಮಧ್ಯೆ ಏನೇನ್ ಆಗ್ತಾ ಇದೆ ಅಂತ ಹೇಳೋಷ್ಟು ಅವ್ರಿಗೆ ತಾಕತ್ತಿಲ್ಲ. ಚರಣ್ ಗೌಡ್ರಿಗೆ ಪಾಸ್ ಮಾಡ್ತೀನಿ ನಾನು ಅದನ್ನ. ಚರಣ್ ಗೌಡ್ರು ಯಾಕೆಂದ್ರೆ ಹೊರಗಡೆ ಬಂದು ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾರೆ, ಆದ್ರೆ ಸದನದ ಒಳಗಡೆ ಮಾತ್ರ ಪ್ರಸ್ತಾಪ ಮಾಡಲ್ಲ. ಇವರ ಪಕ್ಷದ ಶಾಸಕರುಗಳು ಒಬ್ಬರಾದ್ಮೇಲೆ ಒಬ್ಬ ಇವತ್ತು ಅವ್ರ ಪಕ್ಷ ಬಿಟ್ಟು ಹೋಗ್ತಾ ಇದ್ದಾರೆ. ಇವ್ರು ನಮ್ಮ ಪಾರ್ಟಿ ಏನ್ ನಡೆಯುತ್ತೆ, ನಮ್ಮ ಪಾರ್ಟಿ ಏನಾಗ್ತಾ ಇದೆ ಅನ್ನೋಂತ ನಮಗ್ ಬುದ್ಧಿವಾದ ಹೇಳ್ತಾ ಇದ್ದಾರೆ. ಇವತ್ತು ಗುಬ್ಬಿ ಅವರು ಅವ್ರ ಪಕ್ಷ ಬಿಟ್ಟಿದ್ದಾರೆ, ಅರಸೀಕೆರೆ ಅವ್ರು ನಿನ್ನೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಇವ್ರು ಶಾಸಕರನ್ನ ಇವ್ರು ಇಟ್ಕೊಳಕ್ ತಾಕತ್ತಿಲ್ಲ ಇವ್ರ ಕೈಯಲ್ಲಿ. ಇವ್ರ ಕೈ ಗೆದ್ದಂತ ಕ್ಷೇತ್ರದಲ್ಲಿರೋ ಶಾಸಕರು ಇವ್ರ ನಾಯಕರ ಮೇಲೆ ಬೇಸರಗೊಂಡು ಇವತ್ತು ಬೇರೆ ಪಕ್ಷದಲ್ಲಿ ಹೋಗಿ ಸೇರ್ತಾ ಇದ್ದಾರೆ. ಯಡಿಯೂರಪ್ಪ ಹೊರಡದಾಗ ಇವ್ರು ಕ್ಯಾಚ್ ಹಾಕೊಂಡ್ಬಿಟ್ಟಿದ್ರು. ಯಡಿಯೂರಪ್ಪನವರು ಹೊರಡಲ್ಲ, ಅವತ್ತು ಇವ್ರು ಕ್ಯಾಚ್ ಹಾಕೊಂಡು ಸ್ವಂತ ಪಕ್ಷ ಶಾಸಕರು ರಾಮಾಯಣದಲ್ಲಿ ರಾವಣನು ಇದೇ ತರ ಹೇಳ್ತಿದ್ದ, ಸೀತೆಯನ್ನು ಕರ್ಕೊಂಡು ಹೋಗ್ತಾ ಈ ತರ ಅಭಿವೃದ್ಧಿ ಕೆಲಸಕ್ಕೆ ಪ್ರಧಾನಮಂತ್ರಿ ಬರ್ತಾ ಇದ್ದಾರೆ ಅಂತಂದ್ರೆ ರೈತ ಆತ್ಮಹತ್ಯೆ ನಾನು ಚಾಲೆಂಜ್ ಮಾಡ್ತೀನಿ. ರೈತ ಆತ್ಮಹತ್ಯೆ ಎಷ್ಟು ಸಂಖ್ಯೆ ಕಾಂಗ್ರೆಸ್ ಸರ್ಕಾರ ಜೆಡಿಎಸ್ ಸರ್ಕಾರ ಆಗಿತ್ತು ಅಂತ ಹೇಳಿ ಅವತ್ತು ಹೇಳ್ಬೇಕು. ಅಕ್ಕಿ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ ಹೇಳ್ಕೊಂಡು ಅಲ್ಲ, ಒಂದ್ ಪ್ರಶ್ನೆ ಬರೋದು, ಮಿಸ್ಟರ್ ಮೋದಿಜಿ ಅವರು ಹೇಳ್ತಾರೆ ಐ ಆಮ್ ಅಗೇನ್ಸ್ಟ್ ಫ್ರೀ ಬಿ, ನಾನು ಉಚಿತ ಕೊಡೋದ್ರಲ್ಲಿ ನನಗೆ ನಂಬಿಕೆ ಇಲ್ಲ, ಆದ್ರೂ ಅನ್ನಭಾಗ್ಯ ಮಾಡ್ತೀನಿ. ಇವ್ರ ಸ್ಟೇಟ್ಮೆಂಟ್ ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್ ಮಾತನಾಡ್ತೀನಿ ಸರ್, ಮಾತನಾಡ್ತೀನಿ. ಇಲ್ಲಿ ಪ್ರಮುಖವಾಗಿ ಚಾಲೆಂಜ್ ಅಂತ ಆಗಿರುವಂತದ್ದು ಕಾಂಗ್ರೆಸ್ ಜೆಡಿಎಸ್ಗೆ ಆಗ್ಲಿ ಅಥವಾ ಆಪ್ಗೆ ಆಗ್ಲಿ ಮೋದಿ ಅವರ ಅಥವಾ ಬಿಜೆಪಿನ ಅನ್ನುವಂತ ಒಂದು ಪ್ರಶ್ನೆ ಬರುತ್ತೆ. ಇದ್ರ ಬಗ್ಗೆನೂ ಕೂಡ ಮಾತನಾಡೋ ಒಂದು ಚಿಕ್ಕ ಬ್ರೇಕ್ ತಗೊಂಡು ಬರ್ತೀನಿ.